ಇವತ್ತಿನ ಟಿಪ್ ಆಫ್ ದ ಡೇ ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ಆರಿ ವರ್ಕ್ ಅನ್ನ ಮಾಡುವಾಗ ಫ್ಯಾಬ್ರಿಕ್ ಅನ್ನ ಚೆಕ್ ಮಾಡ್ಕೊಳ್ಬೇಕು. ಫ್ಯಾಬ್ರಿಕ್ ವರ್ಕಿನ ಪ್ರೆಷರ್ ಅನ್ನ ತಗೊಳ್ತದ, ಭಾರವನ್ನ ತಡೆದುಕೊಳ್ತದ ಅಂತ ನೋಡ್ಕೊಂಡೇ ವರ್ಕ್ ಮಾಡ್ಬೇಕು. ಇಲ್ಲ ಅಂದ್ರೆ ಒಂದು ಸಲ ವೇರ್ ಮಾಡಿದಾಗ ಈ ತರ ಎಲ್ಲ ಬಟ್ಟೆ ಡ್ಯಾಮೇಜ್ ಆಯ್ತು ಅಂತ ಆದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವರ್ಕ್ ಮಾಡಿದ್ದು, ಪೇ ಮಾಡಿದ್ದು ವೇಸ್ಟ್ ಆಗ್ತದೆ. ಆದಷ್ಟು ನಾವು ಮೀಟರ್ ಲೆಕ್ಕದಲ್ಲಿ ಪ್ಲೇನ್ ಬಟ್ಟೆಯನ್ನ ಈ ತರ ತಕೊಂಡು ವರ್ಕ್ ಅನ್ನ ಮಾಡಿಸಿದ್ರೆ ಈ ಬಟ್ಟೆ ಹಾಳಾಗೋದಿಲ್ಲ, ಭಾರವನ್ನ ತಡೀತದೆ, ಮತ್ತೆ ಡ್ಯೂರೇಬಲ್. ಮತ್ತೆ ಬೇರೆ ಸಾರಿಯೊಟ್ಟಿಗೆ ಕೂಡ ಇದನ್ನ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕಬಹುದು. ಸೊ ನಾವು ಯಾವಾಗ್ಲೂ ಬಟ್ಟೆಯ ಕ್ವಾಲಿಟಿಯ ಮೇಲೆ ಬ್ಲೌಸ್ ಪೀಸ್ ಅನ್ನ ಚೇಂಜ್ ಕೂಡ ಮಾಡ್ಕೊಳ್ಬಹುದು. ಸಾಲಿಡ್ ಬ್ಲೌಸ್ ಪೀಸ್, ಸಿಲ್ಕ್ ಕಾಟನ್ ಮೆಟೀರಿಯಲ್ ಅಲ್ಲಿ ವರ್ಕ್ ಅನ್ನ ಮಾಡೋದು ಯಾವತ್ತಿದ್ರೂ ಬೆಟರ್. ಇವತ್ತಿನ ಟಿಪ್ ಆಫ್ ದ ಡೇ ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ಆರಿ ವರ್ಕ್ ಅನ್ನ ಮಾಡುವಾಗ ಫ್ಯಾಬ್ರಿಕ್ ಅನ್ನ ಚೆಕ್ ಮಾಡ್ಕೊಳ್ಬೇಕು. ಫ್ಯಾಬ್ರಿಕ್ ವರ್ಕಿನ ಪ್ರೆಷರ್ ಅನ್ನ ತಗೊಳ್ತದ, ಭಾರವನ್ನ ತಡೆದುಕೊಳ್ತದ ಅಂತ ನೋಡ್ಕೊಂಡೇ ವರ್ಕ್ ಮಾಡ್ಬೇಕು. ಇಲ್ಲ ಅಂದ್ರೆ ಒಂದು ಸಲ ವೇರ್ ಮಾಡಿದಾಗ ಈ ತರ ಎಲ್ಲ ಬಟ್ಟೆ ಡ್ಯಾಮೇಜ್ ಆಯ್ತು ಅಂತ ಆದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವರ್ಕ್ ಮಾಡಿದ್ದು, ಪೇ ಮಾಡಿದ್ದು ವೇಸ್ಟ್ ಆಗ್ತದೆ. ಆದಷ್ಟು ನಾವು ಮೀಟರ್ ಲೆಕ್ಕದಲ್ಲಿ ಪ್ಲೇನ್ ಬಟ್ಟೆಯನ್ನ ಈ ತರ ತಕೊಂಡು ವರ್ಕ್ ಅನ್ನ ಮಾಡಿಸಿದ್ರೆ ಈ ಬಟ್ಟೆ ಹಾಳಾಗೋದಿಲ್ಲ, ಭಾರವನ್ನ ತಡೀತದೆ, ಮತ್ತೆ ಡ್ಯೂರೇಬಲ್. ಮತ್ತೆ ಬೇರೆ ಸಾರಿಯೊಟ್ಟಿಗೆ ಕೂಡ ಇದನ್ನ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕಬಹುದು. ಸೊ ನಾವು ಯಾವಾಗ್ಲೂ ಬಟ್ಟೆಯ ಕ್ವಾಲಿಟಿಯ ಮೇಲೆ ಬ್ಲೌಸ್ ಪೀಸ್ ಅನ್ನ ಚೇಂಜ್ ಕೂಡ ಮಾಡ್ಕೊಳ್ಬಹುದು. ಸಾಲಿಡ್ ಬ್ಲೌಸ್ ಪೀಸ್, ಸಿಲ್ಕ್ ಕಾಟನ್ ಮೆಟೀರಿಯಲ್ ಅಲ್ಲಿ ವರ್ಕ್ ಅನ್ನ ಮಾಡೋದು ಯಾವತ್ತಿದ್ರೂ ಬೆಟರ್.